ಬಾಂಗ್ಲಾ ನುಸುಳುಕೋರರ ವಿರುದ್ಧ ಧ್ವನಿ ಎತ್ತಿದವರ ವಿರುದ್ಧವೇ ಎಫ್ಐಆರ್ ದಾಖಲಿಸಿರುವಂಥ ಬೆಂಗಳೂರಿನ ಪೊಲೀಸರ ಕ್ರಮದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ನಾಗೇಂದ್ರ ಅವರನ್ನ ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಹೇಳಿದೆ, ಒಂದು ವ್ಯವಸ್ಥೆ ಕಾರ್ಯಾಚರಿಸ್ತಾ ಇದೆಯಾ ಅಂತ ಅವರ ಪರವಾಗಿ ಧ್ವನಿ ಎತ್ತಿದ್ರೆ ಪೊಲೀಸರು ಎಫ್ಐಆರ್ ಮಾಡ್ತಾರೆ ನಿಮ್ಮ ಮೇಲೆ. ಮತ್ತೊಂದಿಷ್ಟು ಜನ ಅದಕ್ಕೆ ಹಿಂದೂ ಮುಸ್ಲಿಂ ಲೇಪನ ಕೊಡ್ತಾರೆ. ಬಾಂಗ್ಲಾದೇಶಿ ಅಂತ ನೋಡೋದಿಲ್ಲ, ವಿದೇಶಿ ಅಂತ ನೋಡೋದಿಲ್ಲ, ಮುಸ್ಲಿಮು ಅನ್ನೋ ಕಾರಣಕ್ಕಾಗಿ ನಾಗೇಂದ್ರ ಟಾರ್ಗೆಟ್ ಮಾಡಿದ್ರು ಅಥವಾ XYZ ಯಾರೋ ಟಾರ್ಗೆಟ್ ಮಾಡಿದ್ರು. ಇದೊಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಒಂದು ಸಿಸ್ಟಮೇ ಡೆವಲಪ್ ಆಗಿದೆಯಾ ಅಂತ ಅವರ ಪರವಾಗಿ. ಹೌದೌದು 100% ನಿಜ. ಮತ್ತೆ ಇಲ್ಲಿರೋಂಥ ಡಿಪಾರ್ಟ್ಮೆಂಟ್ ಅವರಾಗಲಿ ಮತ್ತು ಇಲ್ಲಿರೋಂಥ ಅವರು ಧರ್ಮದವರಾಗಲಿ ನಾವು ಏನಾರು ಅವ್ರಿಗೆ ಹಿಡಿತಾ ಇರಬೇಕಾದ್ರೆ ಇವರು ನೋಡಿ, ಇವರು ಕೂಡ ನಂಗೆ ಮೆಸೇಜ್ ಬರುತ್ತೆ, ಇಲ್ಲಿರೋರು ಕೂಡ ನೀವು ಅವ್ರ ಪಾಪ ಮಾಡ್ಕೊಂಡು ತಿನ್ನಕ್ಕೆ ಬಂದಿದ್ದಾರೆ ಬಿಟ್ಬಿಡ್ರಿ, ಯಾಕೆ ನೀವು ಯಾಕೆ ಅವ್ರ ತಂಟೆಗೆ ಹೋಗಿದೆ, ನೀನು ಯಾಕೆ ಅಲ್ಲಿಗೆ ಹೋಗಿದೆ ಅಂತ ನನಗೆ ಕಾಲ್ಸು ಮೆಸೇಜ್ ಬರುತ್ತೆ ಇಲ್ಲಿರೋರು. ಅಂದರೆ ಬಾಂಗ್ಲಾದ ನೆಟ್ವರ್ಕಿಗೆ ಇಲ್ಲಿನ ನೆಟ್ವರ್ಕ್ ಸಪೋರ್ಟ್ ಮಾಡ್ತಾ ಇದೆ. ಸುಧೀರ್ ಶೆಟ್ಟರ್, ಒಂದು ನೆಟ್ವರ್ಕ್ ಬಿಲ್ಡ್ ಆಗಿದೆಯಾ ಅಂತ ಅನ್ಸೋದು. ಯಾಕಂತಂದ್ರೆ ಹಲವು ಸಂದರ್ಭದಲ್ಲಿ ಇದರ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತಿದ್ರು ಅದಕ್ಕೆ ಹಿಂದೂ ಮುಸ್ಲಿಂ ಲೇಪನ ಬಂದ್ಬಿಡ್ತು. ಬಾಂಗ್ಲಾದೇಶಿ, ವಿದೇಶಿ ಮತ್ತು ಭಾರತೀಯ ಅಂತ ಬರಲಿಲ್ಲ, ಅಥವಾ ಆತ ನುಸುಳುಕೋರನಾಗಿ ಬಂದಿದ್ದಾನೆ ಅಂತ ನೋಡಲಿಲ್ಲ, ಹಿಂದೂ ಮುಸ್ಲಿಂ ಅನ್ನುವಂಥ ಲೇಪನ ಬಂದುಬಿಡ್ತು. ಇದನ್ನು ಯಾವತ್ತೂ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮುಸ್ಲಿಮ್ಸ್ ಏನಿದ್ದಾರೆ, ನಮ್ಮ ದೇಶದ ನಮ್ಮ ಅಣ್ಣ ತಮ್ಮಂದ್ರೆ ಏನಿದ್ದಾರೆ, ಅವರಿಗೆ ನಮ್ಮ ಎಲ್ಲ ಫೀಲಿಂಗ್ಸ್ ಒಟ್ಟಿಗೂ ಅಟ್ಯಾಚ್ಮೆಂಟ್ ಇದೆ. ಇದು ನಾವು ತಲೆಯಲ್ಲಿ ಇಟ್ಕೋಬೇಕಿದು ಮಾತಾಡೋತ್ತಿಗೆ. ಅವ್ರಿಲ್ಲಿ ಯಾವುದೇ ದೇವಸ್ಥಾನಕ್ಕೆ ಇದು ಮಾಡೋ ಅವೆಲ್ಲ ಮಾಡೋದಿಲ್ಲ, ಕೇವಲ ಎಲ್ಲೋ ಹೊಡೆದಾಟದಲ್ಲಿ ನಡೀತಾವ ಬಿಟ್ಟರೆ ಅವ್ರಿಗೆ ಆ ಫೀಲಿಂಗ್ ಒಟ್ಟಿ ಬೆಳೆದಿರ್ತಾರೆ. ಹೀಗಾಗಿ ಕೆಲವೊಂದು ಕಳ್ಳತನಗಳಲ್ಲಿ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬರ್ತಾರೆ. ಇನ್ನೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರದ ಕೆಲವೊಂದು ಯೋಜನೆಗಳು ಬಂದಾದ ಮೇಲೆ ನಮ್ಮ ರಾಜ್ಯನೂ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಕಂಡಿತು. ಹೀಗಾಗಿ ನಮ್ಮಲ್ಲಿ ಕೆಲಸಗಾರರು ಕಡಿಮೆ ಆಗಿಬಿಟ್ರು. ತಮಿಳ್ನಾಡಿನಿಂದ ಬರುವಂಥ ಕೆಲಸಗಾರರು ತುಂಬ ಕಡಿಮೆ ಆಗಿಬಿಟ್ರು. ಹೀಗಾಗಿ ಕಾಫಿ ಎಸ್ಟೇಟ್ಗಳು ಬಿಡ್ಲಿಕ್ಕೆ ಶುರು ಮಾಡಿದ್ದು. ಇಲ್ಲಿ ನಮ್ಮ ಕೊಡಗಲ್ಲಿರ್ಬೋದು, ಸಕಲೇಶ್ಪುರ, ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಕಾಫಿ ಎಸ್ಟೇಟ್ಗಳಂದರೆ ನಿಮಗೆ 1500 ಎಕರೆ ಇರುತ್ತೆ. ಒಮ್ಮೆ ಕಾಫಿ ಎಸ್ಟೇಟ್ ಒಳಗೆ ಒಂದು ಬಾಂಗ್ಲಾದೇಶದ ತಂಡ ಅಂದರೆ ಒಂದು 100 ಜನ ಕೆಲಸಗಾರ ಒಳಗೆ ಪ್ರವೇಶ ಮಾಡಿಬಿಟ್ರೆ ಅವರು ಅದ್ರ ಒಳಗೆ ಅಡುಗೆ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದು ಬಿಡ್ತಾರೆ. ಅವ್ರು ಯಾವತ್ತೂ ಹೊರಗಿನ ಜಗತ್ತಿಗೆ ಕನೆಕ್ಟೇ ಆಗೋದಿಲ್ಲ. ಅಲ್ಲಿ ಅವ್ರನ್ನ ಕರ್ಕೊಂಡು ಬರುವಂಥ ದೊಡ್ಡ ಮಟ್ಟದ ನೆಟ್ವರ್ಕ್ ಬೆಳೀತು. ಇಷ್ಟು ಜನನ ಕೆಲಸಗಾರನ ಕರ್ಕೊಂಡು ಬಂದರೆ ಇಷ್ಟು ದುಡ್ಡು ಅಂತ ಹೇಳಿ. ಹೀಗಾಗಿ ಈ ರೀತಿಯ ನೆಟ್ವರ್ಕ್ಗಳು ಏನು ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟು ಅದೇ ನೆಟ್ವರ್ಕ್ ಏನು ಮಾಡಿಬಿಡ್ತಂದರೆ ಕಳ್ಳತನ ಮಾಡಿಸೋದಕ್ಕೆ, ಗಾಂಜಾ ಮಾರಿಸೋದಕ್ಕೆ, ಆಮೇಲೆ ಭಿಕ್ಷಟನೆ ಮಾಫಿಯಾಗೆ, ಇದನ್ನೂ ಎಲ್ಲ ಒಂದೊಂದು ವೃತ್ತಿನೇ ಇದೆಲ್ಲ ಒಂದೊಂದು ದೊಡ್ಡ ಮಾಫಿಯಾನೇ. ಈ ಮಾಫಿಯಾಗಳಿಗೂ ಕೆಲಸಕ್ಕೆ ಜನ ಬೇಕಾದರೂ ಅದಕ್ಕೆ ಕರ್ಕೊಂಡು ಬರುವಂಥ ನೆಟ್ವರ್ಕ್ ಹುಟ್ಕೊಳ್ತು. ಅದಾದ ಮೇಲೆ ಕನ್ಸ್ಟ್ರಕ್ಷನ್ ವರ್ಕು ಏನು ಈ ಕಟ್ಟಡ ನಿರ್ಮಾಣ ಇದೆ, ಇದಕ್ಕೇನಂತ ಹೇಳಿದ್ರೆ ಅಲ್ಲಿಗೂ ಜನ ಬೇಕು. ನನಗೆ ಕ್ವಿಕ್ ಆಗಿ ಒಂದು ನಿಮಿಷ ಟೈಮ್ ಸಿಗುತ್ತೆ ಅಷ್ಟೇ. ನನಗೆ ಪೊಲಿಟಿಕಲಿ ಯೂಸ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಬಾಂಗ್ಲಾ ನುಸುಳುಕೋರರನ್ನ? ಇದನ್ನ ವೋಟ್ ಪರ್ಪಸ್ಸಿಗೆ, ವೋಟ್ ಬ್ಯಾಂಕಿಗೋಸ್ಕರ. ಇದನ್ನು ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ 2 ವಿಷಯಗಳು ಬರ್ತವೆ. ಮೊದಲು ವೋಟ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ವೋಟ್ ಹಾಕ್ತಾರಲ್ಲೋ ದೇವರೇ ಬಲ್ಲ, ಗೊತ್ತಿಲ್ಲ. ಮೊದಲು ಏನು ಮಾಡ್ತಿದ್ರು ಅಂದರೆ ಇವ್ರನ್ನ ಕರ್ಕೊಂಡು ಬಂದು ಒಂದೊಂದು ಏರಿಯಾ, ಈಗ ಬೆಳಂಡೂರು ಪ್ರದೇಶ ಇರ್ಬೋದು, ವರ್ತೂರು ಇರ್ಬೋದು, ಈ ರೀತಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ರು. ಈಗ ಅವ್ರೇನು ಮಾಡಿಬಿಟ್ರು ಅಂದರೆ ಬುದ್ಧಿವಂತರಾಗಿ ಎಲ್ಲ ಕಡೆ ಚದರಿ ಬಿಟ್ರು. ಅವ್ರೀಗ ಬೇರೆ ಬೇರೆ ಏರಿಯಾಗಳಲ್ಲಿ ಇಲೆಕ್ಷನ್ನಲ್ಲಿ ಎಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಬೀಳುತ್ತೋ ಗೊತ್ತಿಲ್ಲ. ಆದರೆ ನಾವು ಇವತ್ತಿಂದ ಯೋಚನೆ ಮಾಡೋದು ಬೇಡ, ಮುಂದೆ ಒಂದು 20 ವರ್ಷದ ನಂತರದ ಯೋಚನೆ ಮಾಡುವ. ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳ, ಅಸ್ಸಾಂ ಇವತ್ತಾಗಿದೆ ಒಂದು ಪ್ಯಾರಲಲ್ ಸರ್ಕಾರ ರೆಡಿ ಮಾಡುವಂಥದ್ದು ಅಂತ, ಅದು ಒಂದು 20 ವರ್ಷದ ನಂತರ ಕರ್ನಾಟಕಕ್ಕೂ ಅದೇ ಪರಿಸ್ಥಿತಿನೇ ಬರುತ್ತೆ. ಎಸ್ ಥ್ಯಾಂಕ್ ಯು ಸುಧೀರ್ ಶೆಟ್ರೆ, ನಾಗೇಂದ್ರ ಅವರೇ, ಧನ್ಯವಾದ ಡಿಬೇಟಲ್ಲಿ ಭಾಗವಹಿಸಿದ್ದಕ್ಕೆ. ಸ್ಪಷ್ಟ ಮಾತುಗಳು, ನ್ಯಾಯಮೂರ್ತಿಗಳು ಕೊಟ್ಟಿರುವಂಥ ಅಭಿಪ್ರಾಯ ಏನಿದೆ ಅದು ಕೇವಲ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿರೋದು ಮಾತ್ರ ಅಲ್ಲ, ಪೊಲೀಸರು ಹೇಗೆ ವರ್ತಿಸಬೇಕು ಅನ್ನುವಂಥ ಮಾರ್ಗದರ್ಶನವೂ ಕೂಡ ಆಗಿತ್ತು. ಪೊಲೀಸರು ಇನ್ನಾದರೂ ತಿದ್ದುಕೊಳ್ತಾರ ಈ ವಿಚಾರದಲ್ಲಿ ಇಂಥ ಪ್ರಶ್ನೆ ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.